ತುಂಬ ಹೈಯೆಸ್ಟ್ ಲೀಡ್ನಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಇರೋದ್ರಲ್ಲಿ ಸುಳ್ಳು ಹೇಳಿದ್ರೆ ನೀವು ಬಿಡ್ತೀರಾ? ಕಾಂಟ್ರವರ್ಸಿ ಯಾಕೆ ಹುಟ್ಟಾಕಬೇಕು? ನಾವೊಂದು ಗೆಲ್ತೀವಿ ಅನ್ನೋದು ದೊಡ್ಡ ವಿಶ್ವಾಸ ಇದೆ, ಅತಿ ಹೆಚ್ಚು ಬಹುಮತದಿಂದ. ಅದರ ಎರಡು ಮಾತಿಲ್ಲ. ಚಂದ್ರು ಒಬ್ಬರೇ ಅಲ್ಲ, ಅಂತ 10 ಚಂದ್ರು ಬಂದ್ರೂ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾರೆ. ಹೆಣ್ಮಗಳು ಎಲ್ಲರ ಹತ್ರ ಬೆರೆಯಕ್ಕೆ ಸಾಧ್ಯ ಇಲ್ಲ. ಹೈಯೆಸ್ಟ್ ಲೀಡು ಸರ್. ಮಂಡ್ಯ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಸಮನ್ವಯ ಸಮಿತಿ ಸಭೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೀಗ ನಾರಾಯಣಗೌಡರು, ಮಾಜಿ ಸಚಿವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಚುನಾವಣೆಯಲ್ಲಿ ನಿಮ್ಗೆ ಎಷ್ಟು ವಿಶ್ವಾಸ ಇದೆ, ಎಷ್ಟು ಲೀಡಲ್ಲಿ ಗೆಲ್ತೀರಿ ಅಂತ? ತುಂಬ ಹೈಯೆಸ್ಟ್ ಲೀಡ್ನಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನಾವು BJPಯವರು ಕೈ ಜೋಡಿಸಿರುವಂಥದ್ದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಂದ್ರೆ ಅದೊಂದು 10-15% ವೋಟ್ ಇನ್ಕ್ರೀಸ್ ಆಗೇ ಆಗುತ್ತೆ ನರೇಂದ್ರ ಮೋದಿಯವ್ರ ಹೆಸರು. ಆಮೇಲೆ ಕುಮಾರಣ್ಣ ಬಂದಿರೋದು ಅಂತ ಹೇಳಿದ್ರೆ ಕುಮಾರಣ್ಣವ್ರದ್ದು ಮಂಡ್ಯ ಜಿಲ್ಲೆಯಲ್ಲಿ ತಮಗೆ ಗೊತ್ತೇ ಇದೆ. ಒಂದು ಸಮಯದಲ್ಲಿ ಭದ್ರಕೋಟೆ ಇತ್ತು, ಅದು ನಮ್ಮ BJPಯಿಂದಲೇ ಡಿಸ್ಟರ್ಬ್ ಆಗಿತ್ತು. ಇರೋದ್ರಲ್ಲಿ ಸುಳ್ಳು ಹೇಳಿದ್ರೆ ನೀವು ಬಿಡ್ತೀರಾ? ಈಗ ಪುನಃ ಒಂದಾಗಿರುವಂಥದ್ದು. ಈಗ ಹಾಲು ಜೇನು ಎರಡೂ ಒಂದಾದರೆ ಏನಾಗುತ್ತೆ? ಎತ್ತಿನ ಸಿಹಿ ಏನು ಗೊತ್ತಾ, ಕಾಂಗ್ರೆಸ್ ಅವ್ರಿಗೆ ಭಾಳ ವಿಶ್ವಾಸ ಇತ್ತು, ನಾರಾಯಣಗೌಡರನ್ನ ಕರ್ಕೊಂಡು ಹೋಗ್ತೀವಿ, ನಮ್ಮ ಜೊತೆ ಬರ್ತಾರೆ ಅಂತ ಅವ್ರ ವಿಶ್ವಾಸ ಇಟ್ಕೊಂಡಿದ್ರು. ಸತ್ಯಕ್ಕೆ ದೂರ. ನಾನು ಯಾವಾಗಲೂ ಫೈನಲ್ ಮಾಡಿರಲಿಲ್ಲ. ನಿಮಗೆ ಗೊತ್ತಿದೆಯಲ್ಲ, ನಾನು ಫಸ್ಟ್ ಟೈಮ್ ಗೆದ್ಮೇಲೆ ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ರು. ಅವರು ಕಾಯೋದು ಅವ್ರ ದಾರು, ಅವರ ಕರ್ತವ್ಯ. ಅದಕ್ಕೆ ತಪ್ಪು ಅಂತ ನಾನು ಹೇಳೋದಕ್ಕೆ ಬೇಡ. ಅದನ್ನು ಗೌರವ ಇಟ್ಕೊಂಡಿದ್ದಾರಲ್ಲ. ನಾರಾಯಣಗೌಡೊಂದು ಶಕ್ತಿ ಇದೆ. ನಾರಾಯಣಗೌಡ ಬಂದರೆ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ ಅನ್ನೋದು, ಅದಕ್ಕೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ನಾನೇನು ತೀರ್ಮಾನ ತೊಗೊಂಡಿರಲಿಲ್ಲ, ಎಲ್ಲೂ ಮಾತುಕತೆ ಮಾಡಿರಲಿಲ್ಲ. ಸಿಗ್ತಿದ್ರು ಸಂದರ್ಭದಲ್ಲಿ. ಆವಾಗ ನಂದು ನಿಮ್ಗೆ ಗೊತ್ತಲ್ಲ, ಕಾಂಟ್ರವರ್ಸಿ ರಾಜಕಾರಣ ನಾನು ಮಾಡೋಲ್ಲ. ಪ್ರೀತಿ ವಿಶ್ವಾಸ ಏನಾದರೂ, ಯಾಕೆಂದರೆ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನಾದರೂ ನಮ್ಮ ಸಮಸ್ಯೆ ಒಂದು ಜಿಲ್ಲೆಗೆ ಏನಾದರೂ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಫೋನ್ ಮಾಡಬೇಕಾಗ್ತದೆ, ಭೇಟಿ ಮಾಡಬೇಕಾಗುತ್ತೆ. ಕಾಂಟ್ರವರ್ಸಿ ಯಾಕೆ ಹುಟ್ಟಾಕಬೇಕು? ಸೊ ಈಗ ನೀವು ಎಷ್ಟು ಲೀಡಲ್ಲಿ ಗೆಲ್ತೀರಿ? ಎಷ್ಟು ಕಾನ್ಫಿಡೆನ್ಸಾಗಿ ಹೇಳೋದಾದರೆ ಇಷ್ಟು ಲಕ್ಷ ನಾವು ಗೆಲ್ತೀವಿ. ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ ಕೇಳಿಸ್ಕೊಂಡೆ ನಾನು. ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ, ಸಾಧ್ಯನಾ? ಅದು ಇನ್ನೂ ಒಂದು ವಾರ 10 ದಿನ ಹೋಗಬೇಕಾಗ್ತದೆ. ಈಗ ಫಸ್ಟು ನಾವು ನಾಮಿನೇಷನ್ ಮಾಡೋದ್ರಿಂದಲೇ ಆ ಜನಗಳ ಭಾವನೆ ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ. ನಮಗಿಂತ ನಾವೊಂದು ಗೆಲ್ತೀವಿ ಅನ್ನೋದು ದೊಡ್ಡ ವಿಶ್ವಾಸ ಇದೆ, ಅತಿ ಹೆಚ್ಚು ಬಹುಮತದಿಂದ. ಅದರ ಎರಡು ಮಾತಿಲ್ಲ. ಇವರೆಲ್ಲ ಚಂದ್ರು ಒಬ್ಬರೇ ಅಲ್ಲ, ಅಂತ 10 ಚಂದ್ರು ಬಂದ್ರೂ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾರೆ. ಇಲ್ಲ BJP JDS ನಡುವೆ ಇಲ್ವಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಪ್ರೀತಿ ವಿಶ್ವಾಸದಿಂದ ಇರ್ತದೆ. ಸ್ಟಾರ್ಟಿಂಗ್ನಲ್ಲಣ್ಣ ಮದುವೆ ಆಗಿ ಬಂದ ತಕ್ಷಣ ಹೆಣ್ಮಗಳು ಎಲ್ಲರ ಹತ್ರ ಬೆರೆಯೋಕ್ಕೆ ಸಾಧ್ಯ ಇಲ್ಲ. ಗುಂಗುಟ್ಟು ಹಾಕೊಂಡಿರ್ತಾಳೆ, ಇದಿರುತ್ತೆ. 4 ದಿನ ಆದಮೇಲೆ ಅವಳೇ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ನಾವೆಲ್ಲ ಹೊಂದ್ಕೋತೀವಿ. ಹೈಯೆಸ್ಟ್ ಲೀಡು ಸರ್. ಇದಿಷ್ಟು ನಾರಾಯಣಗೌಡರು ಮಾತಾಗಿತ್ತು. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.